ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ವತಿಯಿಂದ ಭಾವ ಬಂಧುರ ಕನ್ನಡದೊಲವಿನ ಗಾಯನ ಸಮ್ಮಾನ ಸಿರಿತಂದ ಸಡಗರ ಕಾರ್ಯಕ್ರಮವನ್ನು ಜಿಲ್ಲಾಧ್ಯಕ್ಷ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು. ನಗರದಲ್ಲಿನ ಕನ್ನಡ ಭವನದಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವುದರ ಮೂಲಕ ವಿವಿಧ ಗಣ್ಯರ ಸಮ್ಮುಖದಲ್ಲಿ ಉದ್ಘಾಟನೆ ಮಾಡಲಾಯಿತು. ಬಳಿಕ ಕಾರ್ಯಕ್ರಮದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಆಯ್ಕೆಯಾದ ಜಿಲ್ಲೆಯ ಹಲವು ಪದಾಧಿಕಾರಿಗಳಿಗೆ ಹಾಗೂ ಇನ್ನಿತರರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಬಳಿಕ ಜಿಲ್ಲಾಧ್ಯಕ್ಷ ತೇಗಲತಿಪ್ಪಿ ಸೇರಿದಂತೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳು ಮಾತನಾಡಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಮತ್ತು ಎಲ್ಲ ಪದಾಧಿಕಾರಿಗಳಾಗಿ ಪರಿಷತ್ತಿನ ಜವಾಬ್ದಾರಿಯನ್ನ ತೆಗೆದುಕೊಂಡು ಇವತ್ತಿಗೆ 4 ವರ್ಷಗಳು ಪೂರೈಸಿರ್ತಕ್ಕಂಥ ಈ ಹಿನ್ನೆಲೆಯೊಳಗೆ ಯಾವುದೇ ಒಂದು ನಾವು ಕೆಲಸ ಮಾಡಬೇಕಾದ್ರೆ ಈ ಸಮಾಜದೊಳಗೆ ಉಳಿಯುವಂತೆ ಮಾಡಬೇಕು, ಈ ಸಮಾಜದ ಜನ ನೆನೆಯುವಂತೆ ಮಾಡಬೇಕು. ಅಂದಾಗ ಮಾತ್ರ ನಾವು ಮಾಡಿರ್ತಕ್ಕಂಥ ಕೆಲಸಗಳಿಗೂ ಕೂಡ ಒಂದಿಷ್ಟು ಅರ್ಥ ಬರ್ತದೆ ಅನ್ನೋ ಮಾತು ಎಲ್ರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ಬಹುಶಃ ಇವತ್ತು ಅಧ್ಯಕ್ಷರಾದ ನಂತರ ಅಧಿಕಾರ ಸ್ವೀಕರಣದ ನಂತರ ಈ 4 ವರ್ಷದ ನೆಪ ಮಾಡಿಕೊಂಡು ಬಹಳ ವಿಶೇಷವಾಗಿ ಇವತ್ತು ಕನ್ನಡ ಅಂಗಳದೊಳಗೆ ಈ ಕಾರ್ಯಕ್ರಮವನ್ನು ಭಾವ ಬಂಧೂರ ಎನ್ನುವ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ನಡೀತಾ ಇದೆ. ಈ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲೂ ಕೂಡ ನವೆಂಬರ್ 1ನೇ ತಾರೀಕಿನಿಂದ ಇಡೀ ತಿಂಗಳ ಪರ್ಯಂತವಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಬಂದಿದ್ದೀವಿ. ಮತ್ತು ಅದರಲ್ಲೂ ವಿಶೇಷವಾಗಿ ಒಂದು ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಈ ಕಳೆದ 4 ವರ್ಷಗಳಿಂದ ಕನ್ನಡದ ಕಾರ್ಯಕ್ರಮ ಅಂತಂದ್ರೆ ಕೇವಲ ನವೆಂಬರ್ ತಿಂಗಳಿಗೆ ಮಾತ್ರ ನಾವು ಸೀಮಿತವಾಗಿಟ್ಟಿಲ್ಲ. ವರ್ಷದ 365 ದಿವಸಗಳು ಸಹಿತ ಕನ್ನಡದ ಕಾರ್ಯಕ್ರಮವನ್ನು ಮಾಡೋದರ ಮೂಲಕ ಈ ಭಾಗದ ಎಲ್ಲ ವರ್ಗದ ಜನರನ್ನ ಕನ್ನಡ ಭವನದ ಕಡೆ ಮುಖ ಮಾಡಿಸುವ ಬಹಳ ಪ್ರಾಮಾಣಿಕವಾದ ಕಾರ್ಯವನ್ನ ನಾವು ಮಾಡಿದ್ದೀವಿ ಅಂತಕ್ಕಂಥ ಮಾತು ಕೂಡ ಬಹಳ ಅಭಿಮಾನದಿಂದ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ. ಬಂಧುಗಳೇ, ಒಂದು ಕನಸನ್ನ ಇಟ್ಟುಕೊಂಡು ಈ ಕನ್ನಡ ಭವನದ ಅಂಗಳಕ್ಕೆ ನಾವು ಕಾಲಿಟ್ಟಿದ್ದೀವಿ. ನಿತ್ಯ ನಿರಂತರವಾಗಿ ಕನ್ನಡ ಉತ್ಸವವನ್ನು ನಿತ್ಯೋತ್ಸವ ರೀತಿಯೊಳಗೆ ಕಾರ್ಯಕ್ರಮವನ್ನು ಮಾಡೋದರ ಮೂಲಕ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳ ಮೂಲಕ ಈ ಕಲಬುರಗಿ ಜಿಲ್ಲೆಯನ್ನ ಮತ್ತೆ ಒಂದು ಸಾಂಸ್ಕೃತಿಕ ಜಿಲ್ಲೆಯನ್ನಾಗಿಸುವ ಕೆಲಸವನ್ನ ಮಾಡಬೇಕೆನ್ನುವ ದೊಡ್ಡ ಪಣವನ್ನ ತಟ್ಟಿಕೊಂಡು ಈ ಕೆಲಸವನ್ನ ಮಾಡ್ತಾ ಇದ್ದೀವಿ. ಆ ಗುರಿಯನ್ನ ಮುಟ್ಟುವ ನಿಟ್ಟಲ್ಲೂ ಕೂಡ ಬಹಳ ಪ್ರಾಮಾಣಿಕವಾದ ಕಾರ್ಯ ಕೂಡ ಈ ಕಲಬುರಗಿಯೊಳಗೆ ನಾವು ಮಾಡಿಕೊಂಡು ಬರ್ತಾ ಇದ್ದೀವಿ. ಬಂಧುಗಳೇ, ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಯಾವುದೇ ವಿಶೇಷವಾದ ಅನುದಾನ ಇಲ್ಲ. ಈ ಕಲಬುರಗಿ ಜಿಲ್ಲೆಯ ಸಹೃದಯರ ಸಹಕಾರದಿಂದಲೇ ಇಷ್ಟೊಂದು ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇಲ್ಲಿವರೆಗೆ ಆಗದೆ ಇರತಕ್ಕಂಥ ಅನೇಕ ಸಮ್ಮೇಳನಗಳನ್ನ ಪ್ರಥಮ ಸಮ್ಮೇಳನ ಎನ್ನುವಂತೆ ಈ ಕಾರ್ಯಕ್ರಮನ ಕಲಬುರಗಿಗಳಿಗೆ ನಾವು ಮಾಡಿದ್ದೀವಿ. ಒಟ್ಟಾರೆಯಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ನಾವೆಲ್ಲ ಪದಾಧಿಕಾರಿಗಳು ಬಹುಶಃ ಒಂದು ಮಾತನ್ನು ಹೇಳಲೇಬೇಕಾಗ್ತದೆ. ಮತ್ತೆ ಎಲ್ಲ ಕಡೆ ಒಂದು ಮಾತು ಕೂಡ ಹೇಳ್ತೀವಿ, ಈ ಸಮಾಜಕ್ಕಾಗಿ ಏನಾದ್ರು ಕೆಲಸ ಮಾಡೋಣ ಬರ್ರಿ ಅಂತಂದ್ರೆ ಅದರಿಂದ ನಮಗೇನು ಸಿಗ್ತಾ ಅಂತಕ್ಕಂಥವ್ರೆ ಮಾತಾಡ್ತಕ್ಕಂಥ ಜಾಸ್ತಿ ಇರ್ತಕ್ಕಂಥ ಈ ಸಂದರ್ಭದೊಳಗೆ ವರ್ಷದ 365 ದಿವಸಗಳು ಸಹಿತ ಈ ಸಮಾಜಕ್ಕಾಗಿ ಕೆಲಸ ಮಾಡ್ತಾರಲ್ಲ ನಮ್ಮೆಲ್ಲ ಗೆಳೆಯರ ಬಳಗ ಬಹುಶಃ ಅವರಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನ ನಾವು ಅರ್ಪಿಸಲೇಬೇಕಾಗ್ತದೆ. ಬಂಧುಗಳೇ, ಯಾಕಂತಂದ್ರೆ ಯಾವುದೇ ಸ್ವಾರ್ಥವನ್ನು ಇಟ್ಟುಕೊಳ್ಳದಾನೆ ನಿಸ್ವಾರ್ಥ ಭಾವನೆಯಿಂದ ಈ ಸಮಾಜದೊಳಗೆ ಒಬ್ಬ ಕನ್ನಡಿಗನಾಗಿ ಹುಟ್ಟಿದ್ದೀನಂತಂದ್ರೆ ಅದರಲ್ಲೂ ವಿಶೇಷವಾಗಿ ಕನ್ನಡ ಸಾರಸ್ವತ ಲೋಕಕ್ಕೆ ಮೊಟ್ಟ ಮೊದಲ ಕೃತಿಯನ್ನು ಕೊಟ್ಟಿರ್ತಕ್ಕಂಥ ಕವಿರಾಜ ಮಾರ್ಗನ ಈ ನೆಲದೊಳಗೆ ನಾವು ಹುಟ್ಟಿದ್ದೀವಿ ಅಂತಂದ್ರೆ ಒಂದಿಷ್ಟಾದ್ರೂ ಕೂಡ ಈ ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆಯನ್ನು ಕೊಡಬೇಕೆನ್ನುವ ಒಂದು ಛಲದೊಂದಿಗೆ ದುಡಿತಿರ್ತಕ್ಕಂಥ ನಮ್ಮೆಲ್ಲ ಸ್ನೇಹಿತರ ಸಹಕಾರದಿಂದಲೇ ಇಷ್ಟೊಂದು ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥ ಮಾತನಾಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಬಂಧುಗಳೇ, ಇವತ್ತು ಕಲಬುರಗಿ ಒಳಗೆ ಕನ್ನಡ ಭವನದೊಳಗೆ ಕೇವಲ ಸಾಹಿತ್ಯಿಕ ಚಟುವಟಿಕೆಗಳು ಅಷ್ಟೇ ಹಾಕೊಂಡಿಲ್ಲ, ಅದರ ಜೊತೆಗೂ ಕೂಡ ಈ ಭಾಗದ ಅನೇಕ ದಾನಿಗಳ ಸಹಕಾರದಿಂದಲೂ ಕೂಡ ಭೌತಿಕವಾಗಿ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಬಹಳ ಗಟ್ಟಿಯಾಗಿ ನಾವು ಕಟ್ತಾ ಇದ್ದೇವೆ ಅಂತಕ್ಕಂಥ ಮಾತನಾಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕಂತಂದ್ರೆ ಒಂದು ಒಳ್ಳೆ ಸ್ನೇಹ ಬಳಗ, ಒಂದು ಒಳ್ಳೆ ಸಹೃದಯ. ಕಾರ್ಯಕ್ರಮದಲ್ಲಿ ಹಲವು ಸಾಹಿತ್ಯಾಭಿಮಾನಿಗಳು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ ಕನ್ನಡ ನ್ಯೂಸ್, ಕಲಬುರಗಿ.